ಮಿಥುನ ರಾಶಿಯ ಎಲ್ಲ ನನ್ನ ಅಕ್ಕ ತಂಗಿಯಂದಿರು, ಸಹೋದರ ಸಹೋದರಿಯರು, ತಾಯಿ ಸಮಾನರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ಮಿಥುನ ರಾಶಿಯ ಸ್ತ್ರೀಯರ ಜುಲೈ ತಿಂಗಳ ಮಾಸ ಭವಿಷ್ಯ ಅಂದರೆ ಸ್ತ್ರೀಯರ ವಿಶೇಷ ಮಾಸ ಭವಿಷ್ಯ, ನಾರ್ಮಲ್ ಮಾಸ ಭವಿಷ್ಯ, ಎಚ್ಚರಿಕೆಗಳು, ಶುಭ ವಿಚಾರಗಳು ಎಲ್ಲರಿಗೂ ಅಪ್ಲೈ ಆಗುವಂಥದ್ದು ಆಲ್ರೆಡಿ ಅಪ್ಲೋಡ್ ಮಾಡಿಬಿಟ್ಟಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ಕೇವಲ ಸ್ತ್ರೀಯರಿಗೋಸ್ಕರವಾಗಿ ಒಂದು ಪ್ರಮುಖವಾದ 5 ವಿಚಾರಗಳನ್ನು ತಿಳಿಸ್ತೇನೆ. ಸೊ ಪ್ರತಿಯೊಂದು ಮಿಥುನ ರಾಶಿಯ ಸ್ತ್ರೀಯರಿಗೂ ವಿಡಿಯೋ ರೀಚ್ ಆಗಬೇಕಾದ್ರಿಂದ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಿ. ಪ್ರತಿಯೊಬ್ಬ ಮಿಥುನ ರಾಶಿಯ ಸ್ತ್ರೀಯರಿಗೂ ವಿಡಿಯೋ ಗೊತ್ತಾಗಲಿ, ವಿಚಾರ ಗೊತ್ತಾಗಲಿ, ಪರಿಹಾರ ಉಪಾಯಗಳೆಲ್ಲ ಮಾಡ್ಕೊಳ್ಳಿ, ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ, ಚಾನಲ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಅಂದರೆ ಬೆಲ್ ಬಟನ್ನು ಒತ್ಕೊಂಡು ಆಲ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಪೇಜನ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಒಳ್ಳೆಯದಾಗಲಿ. ಮೊದಲನೇ ಪ್ರಮುಖವಾದಂತಹ ವಿಚಾರ ಸ್ತ್ರೀಯರಿಗೋಸ್ಕರ, ಜುಲೈ ತಿಂಗಳಿಗೋಸ್ಕರ, ಮಿಥುನ ರಾಶಿಯ ಸ್ತ್ರೀಯರಿಗೋಸ್ಕರ ಏನಪ್ಪ ಅಂತಂದರೆ, ಯಾವುದೋ ಒಂದು ಖರೀದಿ ಆಯಿತಾ. ಸ್ತ್ರೀಯರು ನೀವು ಹೆಂಗೆ ಖರೀದಿ ಮಾಡ್ತೀರಾ ಅಂದರೆ, ಮೊದಲೊಂದು ಸ್ವಲ್ಪ, ಆಮೇಲೆ ಒಂದು ಸ್ವಲ್ಪ, ಆಮೇಲೆ ಒಂದು ಸ್ವಲ್ಪ, ಅಂದರೆ ಒಂದು ದುಡ್ಡನ್ನು, ಒಂದು ಹಂತದ ದುಡ್ಡನ್ನು ಭಾಗವಾಗಿ ಕೊಟ್ಟು ವ್ಯವಹಾರಗಳು ಮಾಡ್ತೀರಾ. ತುಂಬ ಪರಿಚಯದ ಅಂಗಡಿಗೆ ಹೋಗ್ತೀರಾ, ಒಂದು ಸೀರೆನ ಏನೋ ನೋಡ್ತೀರಾ, ಈಗ ಇಷ್ಟು ಕೊಡ್ತೀನಿ ಮಿಕ್ಕಿದ್ದು ಆಮೇಲೆ ಕೊಡ್ತೀನಿ ಅಂತ ತೊಗೊಬಂದ್ಬಿಡ್ತೀರಾ. ಬಂಗಾರನೋ ಅಥವಾ ಏನೋ ಒಂದು, ಯಾವುದೋ ಒಂದು ಮಿಕ್ಸಿ ಗ್ರೈಂಡರು, ಯಾವುದೋ ಒಂದು ಫ್ರಿಜ್ಜು, ಏನೋ ಒಂದು, ನೀವು ಸ್ತ್ರೀಯರು ಸಾಮಾನ್ಯವಾಗಿ ಪರಿಚಿತರ ಅಂಗಡಿಗೆ ಹೋಗಿ ಅಥವಾ ಏನು ಮಾಡಿ ಏನು ಮಾಡ್ಬಿಡ್ತಾರೆ, ಅಥವಾ ಬೇಡ ಜನರಲ್ ಸ್ಟೋರ್ಸ್ಗೆ ಆಗಲಿ, ನೀವು ಹೋಗಿ ಏನಂದರೆ ಕಿರಾಣಿ ಅಂಗಡಿಗೆ ಆಗಲಿ, ನೀವು ಒಟ್ಟಿಗೆ ದುಡ್ಡು ಕೊಡಲ್ಲ. ನೀವು ಒಂದು ಸ್ವಲ್ಪ, ಆಮೇಲೆ ಮತ್ತೊಂದು ಸ್ವಲ್ಪ ಕೊಡ್ತೀನಿ. ಪಾಪ ನೀವು ಅಂದರೆ ಮನೆಯನ್ನು ನಡೆಸ್ಕೊಂಡು ಗೃಹಿಣಿ ಬಹಳ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀರಾ, ಅದ್ರ ಬಗ್ಗೆ ಯಾವುದೇ ಎರಡು ಮಾತಿಲ್ಲ. ಏನಂದರೆ ಈ ಪದ್ಧತಿ ಇದೆಯಲ್ಲ, ಆಮೇಲೆ ದುಡ್ಡು ಕೊಡ್ತೀನಿ ಅನ್ನತಕ್ಕಂಥದ್ದು, ಈಗ ತೊಗೊಂಬಿಡ್ತೀನಿ ಅಂತ ಹೇಳ್ಬಿಟ್ಟು ಈ ಪದ್ಧತಿ ರೂಢಿ ಆಗಿಬಿಟ್ಟಿರುತ್ತೆ ನಿಮಗೆ. ಸೊ ನೀವು ದುಡ್ಡು ಆಮೇಲೆ ಕೊಡ್ತೀನಿ, ದುಡ್ಡಿದೆ ನನ್ನ ಹತ್ರ ಆಮೇಲೆ ಕೊಡೋಣ ಬಿಡು ಅಂತ ನೀವು ಅಂದ್ಕೊಂಡು ಅವ್ರ ಹತ್ರ ಆಮೇಲೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಖರೀದಿ ಮಾಡ್ಕೊಂಡು ಏನೋ ತಂದುಬಿಡ್ತೀರಾ ಅಂತಂದರೆ ದಯವಿಟ್ಟು ಈ ದುಡ್ಡಿಲ್ಲದೇನೆ ಹೆಂಗಿದ್ರೂ ದುಡ್ಡು ಬರುತ್ತಲ್ಲ ಅಂತ ಮಾಡುವ ವ್ಯವಹಾರಗಳಿದೆಯಲ್ಲ, ನಂಗೆ ಬೇಕೇ ಬೇಕು, ನಾನು ತೊಗೊಂಡ್ಬಿಡ್ತೀನಿ ಇದನ್ನು ಅನ್ನೋ ರೀತಿಯಲ್ಲಿ ನೀವು ಮಾಡುವ ವ್ಯವಹಾರಗಳಿದೆಯಲ್ಲ, ಸೊ ಅದು ಅಂದುಕೊಂಡಂತೆ ನಿಮಗೆ ದುಡ್ಡು ಸಿಗಲ್ಲ. ಅದರಿಂದಾಗಿ ಪರದಾಟ ಆಗಿಬಿಡುತ್ತೆ. ಸೊ ದಯವಿಟ್ಟು ಎಚ್ಚರಿಕೆ ವಹಿಸಿ. ಚಿಕ್ಕ ಪುಟ್ಟದಾದರೆ ಪ್ರಶ್ನೆ ಬೇರೆ, ಸ್ವಲ್ಪ ದೊಡ್ಡ ಪ್ರಮಾಣಕ್ಕೆ ನೀವು ಹಂಗಿದ್ರು ಆ ದುಡ್ಡು ಬರುತ್ತೆ, ಈ ದುಡ್ಡು ಬರುತ್ತೆ, ನಮ್ಮ ವ್ಯವಹಾರ ಮುಗಿಸ್ಬಿಡ್ತೀನಿ ಬಿಟ್ಟರೆ ನಂಗಿರ್ಲಿ ನಾನು ಕೊಡ್ತೀನಿ ದುಡ್ಡು ಅನ್ನೋ ಥರ ನೀವು ಮೈಮೇಲೆ ಬಿದ್ದು ಹೋಗೋಕ್ಕಿಂತ ಮುಂಚೆ ದಯವಿಟ್ಟು ಆ ದುಡ್ಡು ಬರಲ್ಲ ನಿಮಗೆ, ನೀವು ಬರುತ್ತೆ ಅಂದ್ಕೊಂಡು ದುಡ್ಡು ಬರಲ್ಲ. ಸೊ ಅದರಿಂದ ಸ್ವಲ್ಪ ಪರದಾಟ, ಅವಮಾನ ಅನುಭವಿಸ್ಬೇಕಾಗತ್ತೆ. ಸೊ ಅದರಿಂದ ಎಚ್ಚರಿಕೆ ವಹಿಸಿ ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯದು. ಎರಡನೇ ಪ್ರಮುಖವಾದಂಥ ವಿಚಾರ ಜುಲೈ ತಿಂಗಳಿಗೋಸ್ಕರ ಮಿಥುನ ರಾಶಿಯ ಸ್ತ್ರೀಯರಿಗೆ ಏನಪ್ಪ ಅಂತಂದರೆ, ಭೂಮಿಯ ಆಸೆಗೆ ಬಂಗಾರ ಕಳೆದುಕೊಳ್ಳುವಿಕೆ. ಅಂದರೆ ನಾನು ಆಸೆಗೆ ಅಂತ ಹೇಳಲ್ಲ, ಅಂದರೆ ಆಸೆನೂ ಹೌದು, ಅಂದರೆ ಆ ಸಮಯಕ್ಕೆ ಅವಶ್ಯಕತೆಗೆ ಅಂತ ಹೇಳ್ಬೋದು. ಯಾವುದೋ ಒಂದು ಸೈಟ್ ನೋಡ್ತೀರಾ ಅಥವಾ ಯಾವುದೋ ಒಂದು ಮನೆ ನೋಡ್ತೀರಾ, ಸೈಟೇ ಸಾಮಾನ್ಯವಾಗಿ, ಒಂದು ಕೃಷಿ ಭೂಮಿನೋ ಯಾವುದೋ ಒಂದು ಭೂಮಿಯನ್ನು ನೋಡಿ ಅದನ್ನು ಖರೀದಿ ಮಾಡಬೇಕು ಅಂತ ಹೋಗ್ತೀರಾ, ಮಾತುಕತೆ ಆಗುತ್ತೆ, ಬಟ್ ಏನೋ ಒಂದು ಶಾರ್ಟೇಜ್ ಆಗುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡ್ತೀರಾ, ಬಂಗಾರವನ್ನು ತೆಗೆದುಕೊಂಡು ಹೋಗಿ ಮಾರಾಟ ಮಾಡಿ, ಅಡಮಾನ ಕೂಡ ಕಾಣ್ತಾ ಇಲ್ಲ ನನಗೆ, ಮಾರಾಟ ಮಾಡುವ ಸಾಧ್ಯತೆ ಜಾಸ್ತಿ ಇದೆ. ಅಂದರೆ ಒಂದು 100 ಗ್ರಾಮ್ ಬಂಗಾರ ಇದೆ, ಒಂದು 200 ಗ್ರಾಮ್ ಬಂಗಾರ ಇದೆ, ಒಂದು 1/4 kg ಚಿನ್ನ, ಒಂದು ಅರ್ಧ kg ಚಿನ್ನ ಕೊಟ್ಬಿಟ್ಟು, ತವ್ರ ಮನೇಲಿ ಮದುವೆ ಟೈಮಲ್ಲಿ ಹಾಕಿದ್ದು ಅಥವಾ ಗಂಡ ಕೊಟ್ಟಿದ್ದು ಏನೋ ಒಂದು ಒಟ್ಟು ನಿಮ್ಮ ಶೇಖರಣೆ ಇರುತ್ತಲ್ಲ, ಅದನ್ನೆಲ್ಲ ಬಂಗಾರನೆಲ್ಲ ರೇಟ್ ಇದೆ ಹೆಂಗಿದ್ರು ಅಂತ ಕೊಟ್ಬಿಡೋದು. ಆ ದುಡ್ಡನ್ನ ತೊಗೊಂಡೋಗಿ ಭೂಮಿ ಮೇಲೆ ಹಾಕುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಇದು ತಪ್ಪು ಅಂತಲೂ ನಾನು ಹೇಳಲ್ಲ, ಹಾಗಂತ ಸರಿ ಅಂತಲೂ ಹೇಳೋಕ್ಕಾಗಲ್ಲ, ಯಾಕಂದರೆ ನೋಡ್ಕೊಳ್ಬೇಕು ಯಾವ್ಯಾವ ರೀತಿಯ ಭೂಮಿ ಆಗಿರಬಹುದು ಅದು ಅಂತ. ಸೊ ನಿಮ್ಮ ಇಷ್ಟ. ಬಟ್ ಈ ತಿಂಗಳಿನಲ್ಲಿ ಬಂಗಾರವನ್ನು ಮಾರಾಟ ಮಾಡಿ ಬಂದ ದುಡ್ಡಲ್ಲಿ ನೀವು ಭೂಮಿ ಮೇಲೆ ಹಾಕ್ತೀರಾ ಅದನ್ನು ಅಂತ ಕಂಡು ಬರ್ತಾ ಇದೆ. ಸೊ ಹುಷಾರಾಗಿ ವ್ಯವಹರಿಸಿ ಪರಿಹಾರಾದಿಗಳನ್ನ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಅನಿಸ್ತಾ ಇದೆ. ಎಚ್ಚರಿಕೆ ವಹಿಸೋದು ಒಳ್ಳೆಯದು ಅನಿಸ್ತಾ ಇದೆ. ಮೂರನೇ ಪ್ರಮುಖವಾದಂತಹ ವಿಚಾರ ಮಿಥುನ ರಾಶಿಯ ಸ್ತ್ರೀಯರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಬಹಳಷ್ಟು ಜನ ನಿಮಗೆ ಹೊಸ ಔಷಧೋಪಚಾರಗಳನ್ನು ಹೇಳ್ತಾರೆ. ಸೊ ನೀವು ಬಹಳಷ್ಟು ಔಷಧಿಗಳನ್ನ ಟ್ರೈ ಮಾಡ್ತೀರಾ ಅಂತ ಕಂಡು ಬರ್ತಾ ಇದೆ. ಚೆನ್ನಾಗಿ ಕಾಣಬೇಕು ಅಂತ ಹೇರ್ ಸ್ಪ್ರೇಗಳು, ಹೊಸ ಹೇರ್ ಸ್ಪ್ರೇಗಳು, ಹೊಸ ಯಾವ್ದಾರು ಒಂದು ಸಿರಮ್ ಅಂತ ಬರುತ್ತೆ, ಬೆಳ್ಳಗೆ ಕಾಣಬೇಕು ನಾನು, ಫುಲ್ ವೈಟ್ ಬಿಡಬೇಕು ಅಂತ, ಭಾಳ ಚೆನ್ನಾಗಿ ಕಾಣಬೇಕು ನಾನು ಅಂತ, ಬೆಳ್ಳಗೆ ಕಾಣಬೇಕು ಅಂತ ನಾನು ಸಿರಮ್ಗಳು ಬಳಸೋದು, ಕ್ರೀಮ್ಗಳು ಬಳಸೋದು, ಅಥವಾ ಮಾತ್ರೆಗಳು ನುಂಗೋದು, ಕೂದಲಿಗೋಸ್ಕರ ಏನೋ ಒಂದಿಷ್ಟು ಔಷಧೋಪಚಾರ ಅಥವಾ ಬೇರೆ ಏನೋ ಒಂದು, ಒಟ್ಟು ಯಾರು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು, ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ಯೂಟ್ಯೂಬಲ್ಲಿ ನೋಡಿದೆ, ಫೇಸ್ಬುಕ್ಕಲ್ಲಿ ನೋಡಿದೆ ಅಂತ ಒಂದಿಷ್ಟು ಔಷಧಿಗಳು, ಎಣ್ಣೆ ಅಂತದ್ದು ತಲೆಗೆ ಹಾಕೊಳ್ಳೋ ಎಣ್ಣೆ ಇರುತ್ತೆ,
ಏನೇನೋ ಎಣ್ಣೆಗಳು ಬರ್ತಾ ಇರ್ತಾವೆ ತಲೆಗೆ ಹಾಕೊಳ್ಳೋದೆಲ್ಲ ಹೊಸ ಹೊಸದು, ಅದೆಲ್ಲ ತರಿಸೋದು, ಅದೆಲ್ಲ ಔಷಧಿ ಹೊಸ ಟ್ರೈ ಮಾಡೋದು. ಕೂದಲು ತುಂಬ ಉದುರ್ತಾ ಇದೆ ರೀ, ಅದೊಂದು ಹೊಸ ಎಣ್ಣೆ ನೋಡಿದೆ, ಕಾಡಲ್ಲೆಲ್ಲೋ ತಯಾರು ಮಾಡ್ತಾರಂತೆ, ಕಾಡಿನಲ್ಲಿ ಸೊಪ್ಪು ಸಿಗ್ತದೆ ಅಂಥೇಳಿ ತೊಗೊಂಬಂದು ಎಣ್ಣೆ ಅದೆಲ್ಲ ಹಾಕಿ ಒಟ್ಟು ಯಾರ್ಯಾರೋ ಹೇಳಿದ್ರು ಅಂತ ಹೊಸ ಹೊಸ ಔಷಧಿಗಳು ಟ್ರೈ ಮಾಡ್ತೀರಾ ಅಂತ ಕಂಡು ಬರ್ತಾ ಇದೆ. ಸ್ವಲ್ಪ ಎಚ್ಚರ ವಹಿಸಿ, ಯಾಕೆ ಅಂತಂದರೆ ಎಲ್ಲೋದು ನೀವು ಅಂದ್ಕೊಂಡಂಗೆ ಆಗಬೇಕು ಅಂತ ಇಲ್ವಲ್ಲ. ಒಳ್ಳೇದಾಗಲಿ, ಬಟ್ ಹೊಸ ಹೊಸ ಔಷಧಿಗಳನ್ನ ನೀವು ಬಳಸೋಕ್ಕಿಂತ ಮುಂಚೆ ಡಾಕ್ಟ್ರನ್ನ ಕೇಳ್ತಕ್ಕಂಥದ್ದು, ಡಾಕ್ಟ್ರ್ ಅಭಿಪ್ರಾಯ ತಗೊಳ್ಕೊಳ್ತಕ್ಕಂಥದ್ದು ಮುಖ್ಯ ಆಯ್ತಲ್ವಾ. ಸೊ ಒಳ್ಳೆಯದಾಗಲಿ. 4ನೇ ಪ್ರಮುಖವಾದ ವಿಚಾರ, ಮಿಥುನ ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ, ಮಿಥುನ ರಾಶಿಯ ಸ್ತ್ರೀಯರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನೀವೇನಾದರೂ ನಿಮ್ಮ ತವರು ಮನೆಯಲ್ಲಿ ಸಹೋದರ, ನಿಮ್ಮ ಬ್ರದರ್, ಅಣ್ಣ ಇರ್ಬೋದು ತಮ್ಮ ಇರ್ಬೋದು, ಅವರ ಸಹಕಾರ ಸಿಗ್ತಾ ಇಲ್ಲ ಅಂತ ನಿಮಗೇನಾದರೂ ಟೆನ್ಷನ್ ಇದ್ದರೆ, ಜುಲೈ ತಿಂಗಳಲ್ಲಿ ಮಿಥುನ ರಾಶಿಯ ಸ್ತ್ರೀಯರಿಗೆ ತವರು ಮನೆಯಲ್ಲಿ ಸಹೋದರನ ಸಹಕಾರ ಸಿಗ್ತದೆ ಅಂತ ಕಂಡು ಬರ್ತಾ ಇದೆ. ಅಂದರೆ ನೀವು ಹೇಳಿದ್ದಕ್ಕೆ ನಿಮ್ಮ ಅಪ್ಪ ಅಮ್ಮ ಇಲ್ಲ ಅಂದರೂ ಕೂಡ, ಒಂದು ಪಕ್ಷ ಫಾರ್ ಸಪೋಸ್ ನಾನು ಹೇಳ್ತಿರೋದು, ಇಲ್ಲ ಅಂದರೂ ಕೂಡ, ಆಗಲ್ಲ ಅಂದರೂ ಕೂಡ, ನಿಮ್ಮ ಅಣ್ಣನೋ ನಿಮ್ಮ ತಮ್ಮನೋ ಇಲ್ಲ ಅಕ್ಕಂಗೆ ಕೊಟ್ಬಿಡಿ, ತಂಗಿಗೆ ಕೊಟ್ಬಿಡಿ, ನಂಗೆ ತಂಗಿ ಅಂತಂದರೆ ನಿಮ್ಮ ಮೇಲೆ ಪ್ರೀತಿ ಸಡನ್ನಾಗಿ ಜಾಸ್ತಿ ಆಗಿಬಿಡುತ್ತೆ. ಅದು ಏನಕ್ಕೆ ಅಂತ ಗೊತ್ತಿಲ್ಲ, ಆಗತ್ತೆ ಅಂತ ಕಂಡು ಬರ್ತಾ ಇದೆ. ಬಟ್ ಸ್ವಲ್ಪ ಜೊತೆಗೆ ದೇವತಾರಾಧನೆ ಪರಿಹಾರಗಳು, ಆದಿತ್ಯ ಹೃದಯ ಸ್ತೋತ್ರ ಪಠನ ಇತ್ಯಾದಿಗಳು ಮಾಡ್ಕೊಳ್ತಕ್ಕಂಥದ್ದು ಸಹ ಒಳ್ಳೆಯದು. 5ನೇ ಪ್ರಮುಖವಾದಂಥ ವಿಚಾರ, ಮಿಥುನ ರಾಶಿಯ ಸ್ತ್ರೀಯರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಮದುವೆಯ ವಿಚಾರವಾಗಿ ಮದುವೆ ಖರ್ಚುಗಳ ವಿಚಾರವಾಗಿ, ಅದು ಅವಿವಾಹಿತ ಸ್ತ್ರೀಯರಾದರೆ ನಿಮ್ಮ ಮದುವೆನೇ ಆಗಿರಬಹುದು, ಅಥವಾ ವಿವಾಹಿತ ಸ್ತ್ರೀಯರಾದರೆ ನಿಮ್ಮ ಮಕ್ಕಳ ಮದುವೆ ಇರಬಹುದು. ಸೊ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾವುದೋ ಒಂದು ಮದುವೆ ವಿಚಾರ, ಅಥವಾ ನಿಮ್ಮದೇ ಮದುವೆ ವಿಚಾರ, ನಿಮ್ಮ ಮದುವೆ ಆಗಿಲ್ಲ ಇನ್ನು ಅಂತಾದರೆ. ಸೊ ಮಿಥುನ ರಾಶಿಯ ಸ್ತ್ರೀಯರಿಗೆ ಮದುವೆ ವಿಚಾರವಾಗಿ, ಮದುವೆಯಲ್ಲಾಗಬಹುದಾದ ಖರ್ಚಿನ ವಿಚಾರವಾಗಿ, ಆ ವ್ಯವಸ್ಥೆಯ ವಿಚಾರವಾಗಿ, ಆ ಮದುವೆಯ ಜವಾಬ್ದಾರಿಗಳನ್ನ ಯಾರು ತೊಗೊಳ್ತಾರೆ, ಹೆಂಗೆ ಮಾಡ್ತಾರೆ, ಈ ಖರ್ಚಿನ ಜವಾಬ್ದಾರಿಗಳು ಯಾರು ತೊಗೊಳ್ತಾರೆ, ಇದ್ರ ಬಗ್ಗೆ ಭಯಂಕರವಾಗಿ ಚರ್ಚೆ ಆಗುತ್ತೆ. ಲಾಸ್ಟ್ ಮೂಮೆಂಟಲ್ಲಿ ಬಿಡಿ ಸದ್ಯಕ್ಕೆ ಆಗಂಗೆ ಕಾಣಲ್ಲ ಅಂತ ಮುಂದೆ ಹೋಗುತ್ತೆ. ನಿಮಗೊಂಥರ ಒಂಟಿತನ ಕಾಡ್ಬಿಡುತ್ತೆ ಅಂತ. ಫಲಯ್ಯ ನೋಡ್ದ, ನನ್ನ ಮದುವೆ ಬಗ್ಗೆ ಯಾರಿಗೂ ತಲೆನೇ ಕೆಡ್ಸ್ಕೊಳಲ್ಲ, ಯಾರಿಗೂ ಟೆನ್ಷನ್ ಇಲ್ಲ ನನ್ನ ಮದುವೆ ಬಗ್ಗೆ, ನಾನು ಯಾರಿಗೂ ಬೇಕಾಗಿಲ್ಲ, ಈ ಥರದ್ದೆಲ್ಲ ಫೀಲಿಂಗ್ ಬಂದ್ಬಿಡುತ್ತೆ ನಿಮಗೆ ಮಿಥುನ ರಾಶಿಯ ಸ್ತ್ರೀಯರಿಗೆ. ಸೊ ಮದುವೆ ವಿಚಾರವಾಗಿ, ಖರ್ಚಿನ ವಿಚಾರವಾಗಿ, ದುಡ್ಡಿನ ವಿಚಾರವಾಗಿ, ವ್ಯವಸ್ಥೆ ವಿಚಾರವಾಗಿ, ಆ ಮದುವೆಯ ಜವಾಬ್ದಾರಿ ಯಾರು ತೊಗೊಳ್ತಾರೆ ಅನ್ನೋ ವಿಚಾರವಾಗಿ ಎಲ್ಲ ಸಹ ಚರ್ಚೆ ಆಗುತ್ತೆ. ಬಟ್ ಲಾಸ್ಟಿಗೆ ನಿಮ್ಗೊಂದು ಸ್ವಲ್ಪ ದುಃಖವೇ ಮಿಕ್ಕಬೋದು. ಅಂದರೆ ಯಾಕೆಂದರೆ ಆ ಜವಾಬ್ದಾರಿ ತೊಗೊಳಕ್ಕೆ ಯಾರೂ ಬರಲ್ಲ, ನೀವು ಒಂಥರ ಫೀಲ್ ಆಗಿಬಿಡುತ್ತೆ. ನೋಡ್ದ ಅಥವಾ ಅಕಸ್ಮಾತ್ ನಿಮ್ಮ ಮದುವೆ ಆಗೋಗಿದೆ, ನಿಮ್ಮ ಮಕ್ಕಳ ಬಗ್ಗೆ ಅಂತಂದ್ರೆ ನೋಡ್ದ, ನನ್ನ ಮಗನ ಬಗ್ಗೆ, ನನ್ನ ಮಗನ ಮದುವೆ ಬಗ್ಗೆ ಯಾರೂ ಟೆನ್ಷನ್ ಮಾಡ್ಕೊತ ಇಲ್ಲ, ನನ್ನ ಮಗಳ ಮದುವೆ ಬಗ್ಗೆ ಯಾರೂ ಟೆನ್ಷನ್ನೇ ಮಾಡ್ಕೊತ ಇಲ್ಲ, ಯಾರಿಗೂ ಬೇಕೇ ಆಗಿಲ್ಲ ಅನ್ನೋ ಥರ ಮತ್ತು ಸ್ವಲ್ಪ ಡಿಪ್ರೆಷನ್ಗೆ ಹೋಗುವಂಥದ್ದು ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಪರಿಹಾರ ಬಹಳ ಮುಖ್ಯ ಅಲ್ಲೋದು ವಿಚಾರಗಳಲ್ಲೂ ಸಹ. ಆ ವಿಶೇಷ ಪರಿಹಾರ ಏನಪ್ಪ ಅಂತಂದರೆ, ಈ ಜುಲೈ ತಿಂಗಳ ಸಮಸ್ಯೆಗಳ ಪರಿಹಾರ ಅಂತಲ್ಲ, ಸಾಮಾನ್ಯವಾಗಿ ನಿಮ್ಮ ಸ್ತ್ರೀಯರ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಒಂದು ವಿಶೇಷವಾದ ಪರಿಹಾರ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಇದು ಬರೀ ಜುಲೈ ಅಂತ ಮುಂದಕ್ಕೂ ಬರ್ತದೆ. ವಿಶೇಷವಾದ ಪರಿಹಾರ ಜುಲೈ 5ನೇ ತಾರೀಕು. ಜುಲೈ 5ನೇ ತಾರೀಕು ಶುಕ್ರವಾರ ಅಮಾವಾಸ್ಯೆ ಬಂದಿದೆ. ಸೊ ಶುಕ್ರವಾರ ಅಮಾವಾಸ್ಯೆ ಬಹಳ ವಿಶೇಷ. ಸೋಮವಾರ ಹಾಗೂ ಶುಕ್ರವಾರ, ಸೋಮವಾರ ಬಂದಾಗ ಸೋಮವತಿ ಅಂತ ಕರಿತೀವಿ. ಶುಕ್ರವಾರ ಅಮಾವಾಸ್ಯೆ ಅಂದರೆ ಭಾಳ ಪವರ್ಫುಲ್ ಆಗಿರ್ತಕ್ಕಂಥ ಒಂದು ದೇವಿ ಆರಾಧನೆ ಮಾಡಲಿಕ್ಕೆ ಪವರ್ಫುಲ್ ಆಗಿರ್ತಕ್ಕಂಥ ದಿವಸ. ಸೊ ಆವತ್ತಿನ ದಿವಸ ನಾವು ಬಹಳ ವಿಶೇಷವಾಗಿ ಶತ್ರು ನಿಗ್ರಹ ಬಗಳಾಮುಖಿ ಹೋಮವನ್ನು ಮಾಡ್ತಾ ಇದ್ದೇವೆ. ಭಾಳ ವಿಭಿನ್ನವಾದಂಥದ್ದು. ಆ ಶತ್ರು ಮನಸ್ಥಿತಿಯನ್ನೇ ಬದಲಾಯಿಸ್ತಕ್ಕಂಥದ್ದು. ಅಂದರೆ ನಿಮ್ಮ ಶತ್ರುಗಳೇನಿರ್ತಾರೆ, ನಿಮಗೆ ತೊಂದರೆ ಕೊಡಬೇಕು ಅಂದ್ಕೊಂಡಿರ್ತಾರೆ, ಮಾಟ ಮಂತ್ರ, ದೃಷ್ಟಿದೋಷ, ಏನೇ ನಿಮಗೆ ಬೆನ್ನಿಗೆ ಚೂರಿ ಏನು ಬೇಕಾದ್ರೆ ಸಮಸ್ಯೆ ಕೊಡುವಂಥ ಶತ್ರುಗಳಿರ್ತಾರಲ್ಲ, ಸೊ ಅವರ ಮನಸ್ಸನ್ನೇ ಬದಲಾಯಿಸ್ತಕ್ಕಂಥ ಶಕ್ತಿ, ಕಟ್ಟಿ ಹಾಕ್ತಕ್ಕಂಥದ್ದು, ಶತ್ರುಗಳ ಕೈ ಕಟ್ಟಿ ಹಾಕ್ತಕ್ಕಂಥ, ಮನಸ್ಸನ್ನು ಕಟ್ಟಿ ಹಾಕ್ತಕ್ಕಂಥ ಒಂದು ಅದ್ಭುತ ಶಕ್ತಿ ಇರೋದಂಥದ್ದು ಬಗಳಾಮುಖಿ ದೇವಿ. ಆ ಶತ್ರು ನಿಗ್ರಹ ಬಗಳಾಮುಖಿ ಅಮ್ಮನವರ ಒಂದು ವಿಶೇಷ ಹೋಮವನ್ನು ಮಾಡ್ತೇವೆ. ಶತ್ರು ನಿಗ್ರಹ ಬಗಳಾಮುಖಿ ಅಮ್ಮನವರ ವಿಶೇಷ ಹೋಮವನ್ನು ಮಾಡಿ ಒಂದು ವಿಶೇಷವಾದಂತಹ ಅಷ್ಟಧಾತು ಅಷ್ಟದಿಗ್ಬಂಧನ ರಕ್ಷಾ ಕವಚವನ್ನು ಕೊಡ್ತಾ ಇದ್ದೇವೆ. ಈ ರಕ್ಷಾ ಕವಚ ನಿಮಗೆ ಈ ಥರ ಒಂದು ಬಾಕ್ಸ್ನಲ್ಲಿ ಹಾಕಿ ಕೊಡ್ತೇವೆ. ಈ ಅಷ್ಟಧಾತು ಅಷ್ಟದಿಗ್ಬಂಧನ ರಕ್ಷಾ ಕವಚ ಏನಿದೆಯಲ್ಲ, ಇದು ನೀವೆಲ್ಲರೂ ಸಹ ಸ್ತ್ರೀಯರು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ ಯಾವಾಗಲೂ ಸಹ. ಗೊತ್ತಲ್ವಾ, ಅದು ನಿಮಗೆ ತುಂಬ ಅನುಕೂಲ ಆಗುತ್ತೆ. ನಿಮ್ಮ ಪೀರಿಯಡ್ಸ್ 3 days ಮಾತ್ರ ಬೇಡ. ಈಗ ಇವತ್ತು ಪೀರಿಯಡ್ಸ್ ಆಗಿಬಿಡ್ಬೋದು, ನಾಳೆ ಪೀರಿಯಡ್ಸ್ ಆಗಿಬಿಡ್ಬೋದು ಅಂತ ಅನುಮಾನ ಇದ್ದರೆ ದೇವ್ರ ಮೇಲೆ ಇಟ್ಬಿಡಿ. ಅದನ್ನು ಹೊರತುಪಡಿಸಿ ಬೇರೆ ಎಲ್ಲ ನಿಮ್ಮ ಹ್ಯಾಂಡ್ ಬ್ಯಾಗ್, ಉದ್ದ ಹ್ಯಾಂಡ್ ಬ್ಯಾಗ್ ಪರ್ಸ್ ಇಟ್ಕೊಂಡಿರ್ತೀರಲ್ಲ,
ಅಲ್ಲಿದ್ರಲ್ಲೇ ಇಟ್ಕೊಂಡಿರಿ. ಫಾರ್ ಸಪೋಸ್ ಅಲ್ಲಿ ಇಟ್ಕೊಳಕ್ಕೆ ಆಗದೆ ಇರತಕ್ಕಂಥವ್ರು, ಕ್ಯಾರಿ ಮಾಡೋಕೆ ಆಗದೆ ಇರತಕ್ಕಂಥವ್ರು ದೇವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡಬಹುದು. ಅಷ್ಟಧಾತು ಅಷ್ಟದಿಗ್ಬಂಧನ ಒಂದು ರಕ್ಷಾ ಕವಚ ಇದು ನಿಮಗೆ ಬಹಳ ಪವರ್ಫುಲ್ ಆಗಿರತಕ್ಕಂಥದ್ದು. ಇದರಲ್ಲಿ ನಾವು ಶತ್ರು ನಿಗ್ರಹ ಬಗಳಾಮುಖಿ ಹೋಮದಲ್ಲಿ ಇದನ್ನು ಎನರ್ಜೈಸ್ ಮಾಡ್ತೇವೆ. ಅಷ್ಟೇ ಅಲ್ಲ, ಬಂಗಾರದ ವಿಚಾರ ನಾನು ವಿಡಿಯೋದಲ್ಲಿ ಸಹ ನಿಮಗೆ ಹೇಳಿದ್ದೇನೆ. ಅಡಮಾನ ಇಟ್ಬಿಟ್ಟಿದ್ದೀರಾ, ಬಂಗಾರ ಬಿಡಿಸ್ಕೊಳಕ್ಕಾಗ್ತಾ ಇಲ್ಲ, ಅಥವಾ ಅನಿವಾರ್ಯವಾಗಿ ಬಂಗಾರ ಅಡ ಇಡಬೇಕಾದ ಪರಿಸ್ಥಿತಿ ಬರ್ತಾ ಇದೆ, ಅಥವಾ ಬಂಗಾರ ಇದೆ ಸಾಕಾಗ್ತಾ ಇಲ್ಲ, ಯಾವುದೋ ಮದುವೆ ಇದೆ, ಫಂಕ್ಷನ್ ಇದೆ, ಬಂಗಾರ ಖರೀದಿ ಮಾಡುವ ಯೋಗ ಬೇಕು, ಇನ್ನೂ ಬಂಗಾರ ಕಳೆದೋಗಿದೆ ಸಿಗಬೇಕು, ಅಥವಾ ಈ ಬಂಗಾರದ ವಿಚಾರವಾಗಿ ಬಹಳಷ್ಟು ಚಿಂತೆ ಇರ್ತದೆ ಸ್ತ್ರೀಯರಿಗೆ. ಸೊ ನಿಮ್ಮ ಎಲ್ಲ ಬಂಗಾರದ ಸಂಬಂಧಿತವಾದ ಚಿಂತೆಗಳ ಪರಿಹಾರಕ್ಕೆ ಸ್ವರ್ಣಾಕರ್ಷಣ ಭೈರವ ಹೋಮ ಅಂತ ಒಂದು ಬಹಳ ವಿಶೇಷವಾದ ನಿಗೂಢವಾದ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮ. ಈ ಹಿಂದೆ ನಾವು ಮಾಡಿದಾಗ, ಒಂದೆರಡು ಬಾರಿ ಮಾಡಿದಾಗ ಬಹಳಷ್ಟು ಜನ ನನಗೆ ಒಳ್ಳೆ ಪಾಸಿಟಿವ್ ಇದು ಕೊಟ್ಟಿದ್ದಾರೆ. ಗುರುಳೆ, ನಮ್ಮ ಬಂಗಾರದ ಸಮಸ್ಯೆ ಪರಿಹಾರ ಆಗಿದೆ ಗುರುಳೆ ಸ್ವರ್ಣಾಕರ್ಷಣ ಭೈರವ ಹೋಮದ ಭಸ್ಮಧಾರಣೆ ಇತ್ಯಾದಿಗಳಿಂದ ಅಂತ. ಸೊ ನಮ್ಮ ಈ ಒಂದು ಅಷ್ಟಧಾತು ಅಷ್ಟದಿಗ್ಬಂಧನ ಒಂದು ರಕ್ಷಾ ಕವಚದಲ್ಲಿ ನಾವು ಸ್ವರ್ಣಾಕರ್ಷಣ ಭೈರವ ಹೋಮದಲ್ಲೂ ಇದು ಎನರ್ಜೈಸ್ ಮಾಡಿರ್ತೇವೆ. ಸೊ ಇದು ಇಟ್ಕೊಂಡಾಗ ನಿಮ್ಮ ಜೊತೆಗೆ ಮನೇಲಿ ದೇವ್ರ ಮನೇಲೇ ಇಟ್ಕೊಂಡಿರಿ, ಅಥವಾ ನಿಮ್ಮ ಪರ್ಸಲ್ಲೇ ಇಟ್ಕೊಂಡಿರಿ, ಯಾವುದೇ ಆಗಿರಲಿ, ಸೈಡ್ ಬ್ಯಾಗಲ್ಲಿ ಎಲ್ಲರೂ ಬೇಕಾದ್ರೆ ಇಟ್ಕೊಂಡಿರಿ, ಅದನ್ನ ಯಾವುದೇ ಆಗಿರಲಿ, ಇದು ನಿಮಗೆ ಬಂಗಾರದ ವಿಚಾರದಲ್ಲೂ ನಿಮ್ಗೆ ಅನುಕೂಲ ಮಾಡಿಕೊಡುತ್ತೆ. ಫಾರ್ ಸಪೋಸ್ ನಿಮ್ಮ ಹತ್ರ ಇರೋ ಬಂಗಾರದ ಮೇಲೆ ಎಲ್ಲರದ್ದು ದೃಷ್ಟಿ ಬಿದ್ದು ಕೂಡ ಆ ದೃಷ್ಟಿ ದೋಷವೂ ಪರಿಹಾರ ಮಾಡಿಕೊಡುತ್ತೆ. ಯಾವುದೋ ಒಂದು ಉಂಗುರ ಚೈನ್ ಹಾಕೊಂಡ್ರೆ ದೃಷ್ಟಿ ಆಗ್ಬಿಡುತ್ತೆ ಗುರುಗಳೇ ಅಂದರೆ ಅದು ಪರಿಹಾರ ಮಾಡಿಕೊಡುತ್ತೆ. ಬಂಗಾರ ಅಡ ಇಟ್ಬಿಟ್ಟಿದ್ದೀನಿ, ಬಿಡಿಸ್ಕೊಳ್ಳಿಕ್ಕೆ ಅನುಕೂಲ ಆಗಬೇಕಂದ್ರೆ ಸ್ವರ್ಣಾಕರ್ಷಣ ಭೈರವದ ಎನರ್ಜೈಸ್ ಆಗುತ್ತಲ್ಲ, ಅದಷ್ಟು ನಿಮಗೆ ಬೇಗ ಬಂಗಾರ ಬಿಡಿಸ್ಕೊಳ್ಳೋ ರೀತಿಯಲ್ಲಿ ದೈವ ಅನುಗ್ರಹ ಆಗಲಿ ಅಂತ ನೋಡ್ಕೊತೆ. ಇದ್ರ ಜೊತೆಗೆ ಆರೋಗ್ಯ ಬಾಧೆಗಳು, ಯಾವುದೇ ವಿಧದ ಆರೋಗ್ಯ ಬಾಧೆಗಳಿದ್ರೂ ಪರಿಹಾರವಾಗಬೇಕು. ಯಾಕೆಂದರೆ ಈ ಪೀರಿಯಡ್ಸ್ ಪ್ರಾಬ್ಲಮ್ ಇರಬಹುದು, ಅಥವಾ ಬೇರೆ ಬೇರೆ ರೀತಿಯಾದಂಥ ಆರೋಗ್ಯ ವಿಶೇಷ ಸ್ತ್ರೀಯರಿಗೆ ಆರೋಗ್ಯ ಬಾಧೆ ಇರುತ್ತೆ. ಸೊ ಅದರಿಂದ ಯಾವುದೇ ರೀತಿಯಾದ ಆರೋಗ್ಯ ಬಾಧೆ ಇರ್ಬೋದು, ಅದಕ್ಕೆ ಮೃತ್ಯುಂಜಯ ಹೋಮ ಬಹಳ ವಿಶೇಷ. ಈ ಬಾರಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಬರೇ ಮೃತ್ಯುಂಜಯ ಅಲ್ಲ, ಅದರಲ್ಲೇ ವಿಭಿನ್ನವಾದ ಕಾಲ ಮೃತ್ಯುಂಜಯ ಶಾಂತಿ ಹೋಮ ಅಂತ ಒಂದು ವಿಶೇಷವಾದ ಹೋಮ ಇದೆ. ಆ ಕಾಲ ಮೃತ್ಯುಂಜಯ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಂದರೆ ಎಂಥ ದೊಡ್ಡ ಸಮಸ್ಯೆ ಇದ್ರೂ ಕೂಡ ಪರಿಹಾರವಾಗಬೇಕು. ಆರೋಗ್ಯ ಬಾಧೆ ಎಂತಹ ದೊಡ್ಡ ಆರೋಗ್ಯ ಬಾಧೆ ಇದ್ದರೂ ಸಹ ಅದು ಪರಿಹಾರವಾಗಬೇಕು ಅಂತ ನಾವು ಕಾಲ ಮೃತ್ಯುಂಜಯ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಇನ್ನು ಅವಿವಾಹಿತ ಸ್ತ್ರೀಯರು, ನಿಮಗೆ ವಿವಾಹದ ವಿಚಾರದಲ್ಲಿ ತೊಂದರೆ ಆಗ್ತಾ ಇದ್ದರೆ ಅದು ಪರಿಹಾರವಾಗಬೇಕು, ಅಥವಾ ಮದುವೆ ಆಗೋಗಿದೆ, ಗಂಡ ಹೆಂಡತಿ ಜಗಳ ಮನಸ್ತಾಪಗಳು, ನಿಮ್ಮ ಯಜಮಾನರ ಜೊತೆ ನಿಮಗೆ ಜಗಳ ಮನಸ್ತಾಪಗಳದ್ದು ಪರಿಹಾರವಾಗಬೇಕು. ಅದಕ್ಕೆ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಇನ್ನು ಗುರುದೋಷ ಇದ್ದರೆ ಗುರುಬಲ ಪ್ರಾಪ್ತಿಗೆ ಗುರು ಶಾಂತಿ ಹೋಮ, ಶನಿ ಪೀಡೆ ಪರಿಹಾರಕ್ಕೆ ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮ ಎಲ್ಲ ಮಾಡ್ತಾ ಇದ್ದೇವೆ. ಈ ಎಲ್ಲ ಹೋಮಗಳನ್ನು ಮಾಡಿ ವಿಶೇಷವಾಗಿ ಈ ಒಂದು ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾರಕ್ಷಾ ಕವಚವನ್ನು ನಿಮಗೆ ಕೊಡ್ತಾ ಇರತಕ್ಕಂಥದ್ದು ನೋಡಿ. ಸ್ವರ್ಣಾಕರ್ಷಣ ಭೈರವ ಹೋಮ, ಶತ್ರು ನಿಗ್ರಹ ಬಗಳಾಮುಖಿ ಹೋಮ, ಕಾಲಮೃತ್ಯುಂಜಯ ಶಾಂತಿ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ. ಇಷ್ಟು ಹೋಮಗಳಲ್ಲಿ ಎನರ್ಜೈಸ್ ಮಾಡಿದಂಥ ಈ ವಿಶೇಷವಾದ ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾರಕ್ಷಾ ಕವಚವನ್ನು ನಿಮಗೆ ಕೊಡ್ತಾ ಇದ್ದೇವೆ. ಇದನ್ನು ನೀವು ಮತ್ತೆ ಪುನಃ ನೀವು ದೇವ್ರ ಮೇಲೆ ಇಟ್ಕೊಂಡು ನಿತ್ಯ ಪೂಜೆ ಮಾಡ್ಕೊಂಡು ಹೋದ್ರೂ ಆಗುತ್ತೆ, ಇಲ್ಲ ಈ ಥರ ನಾವು ಪ್ಯಾಕ್ ಮಾಡಿ ನಿಮಗೆ ಕೊಡ್ತಕ್ಕಂಥದ್ದು. ಆದ್ದರಿಂದ ಇದನ್ನು ನಿಮ್ಮ ಲೇಡೀಸ್ ನೀವು ನಿಮ್ಮ ಹ್ಯಾಂಡ್ ಬ್ಯಾಗಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರು ಪರವಾಗಿಲ್ಲ. ಆ ಪೀರಿಯಡ್ಸ್ ಇರೋ 3-4 ದಿವಸ ಮಾತ್ರ ಇದನ್ನು ದೇವ್ರ ಮೇಲೆ ಇಟ್ಬಿಡಿ, ಇದನ್ನ ಇಟ್ಕೊಬಿಡಿ, ಪವರ್ ಡೌನ್ ಆಗಿಬಿಡುತ್ತೆ ಅಂತ ನಾವು ಒಂದೇ ಕಾರಣಕ್ಕಷ್ಟೇ. ಅದನ್ನ ಹೊರತುಪಡಿಸಿ ಮಿಕ್ಕೆಲ್ಲ ದಿನಗಳು ನಿಮ್ಮ ಜೊತೆಗೆ ಇಟ್ಕೋಬೋದು ನೀವು, ಆಯ್ತಲ್ವಾ. ಇದಕ್ಕೆ ನೀವು ದೇವ್ರ ಮೇಲೆ ಇಟ್ಕೊಂಡ್ರೆ, ಇದಕ್ಕೆ ಕುಂಕುಮಾರ್ಚನೆ ಮಾಡಿಕೊಂಡ್ರೆ, ಆ ಕುಂಕುಮ ಹಣೆಗೆ ಇಟ್ಕೊಂಡ್ರೆ ಇನ್ನೂ ಪವರ್ಫುಲ್. ಅಥವಾ ನಾವೇ ಕುಂಕುಮಾರ್ಚನೆ ಮಾಡಿ ಕುಂಕುಮ ಪ್ರಸಾದ ಕಳಿಸ್ಕೊಡ್ತೀವಲ್ಲ, ಆ ಎಲ್ಲ ಹೋಮಗಳ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ನಿಮ್ಮ ಹಣೆಯಲ್ಲಿ, ಹಾಗೂ ಪ್ರತಿಯೊಬ್ಬರು ಲೇಡೀಸು ವೈಯಕ್ತಿಕವಾಗಿ ನಿಮ್ಮ ಪರ್ಸ್ನಲ್ಲಿ ಲೇಡೀಸ್ ಬ್ಯಾಗಲ್ಲಿ ಇದೊಂದು ಅಷ್ಟದಿಗ್ಬಂಧನ ಅಷ್ಟಧಾತು ಅಷ್ಟದಿಗ್ಬಂಧನ ರಕ್ಷಾ ಕವಚವನ್ನು ನಿಮ್ಮ ಲೇಡೀಸ್ ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಳ್ತಕ್ಕಂಥದ್ದು ಇನ್ನೂ ಬಹಳ ಪವರ್ಫುಲ್ ಆಗಿರತಕ್ಕಂಥದ್ದಾಗಿರುತ್ತೆ. ಸೊ ಖಂಡಿತವಾಗಿ ಒಳ್ಳೆಯದಾಗಲಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ದರೆ ಗೋತ್ರ, ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಜುಲೈ 5ನೇ ತಾರೀಕು ಶುಕ್ರವಾರ ಅಮಾವಾಸ್ಯೆ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಹಾಗೂ ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ, ಈ ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾರಕ್ಷಾ ಕವಚ ಇದನ್ನು ಎಲ್ಲೋದು ಸಹ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ
ಮೂಲಕ ನಿಮಗೆ ಕಳುಹಿಸಿಕೊಡುವ ವ್ಯವಸ್ಥೆಯನ್ನು ಮಾಡ್ತೇವೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಪೇಜನ್ನು ಫಾಲೋ ಮಾಡೋಕ್ಕೆ ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಏನೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಮರಿಬೇಡಿ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.